ನಮ್ಮ ಅಲ್ಪಸಂಖ್ಯಾತರಲ್ಲಿ ಕಾವು ಜಾಸ್ತಿ ಬಂದೈತಿ ಈಗ ಸೀಟ್ ಬೇಕಂತ. ಈ ಬಂಡವಾಳಶಾಹಿಗಳು ಬಂದು ಇಲ್ಲಿ ಒಂದ್ ಎರಡು ಟೈಮ್ ಬಿಜೆಪಿ ಪಾರ್ಲಿಮೆಂಟ್ ಗೆದ್ದಿರಬಹುದು. 7 ಕ್ಷೇತ್ರ ಸೋತ್ರು ಕೂಡ ನಾವು ಗೆಲ್ಸ್ಕೊಂಡ್ರಿ, ತೊಂದ್ರೆ ಕೊಟ್ಟರು ಕೂಡ ಗೆಲ್ಸ್ಕೊಂಡ್ರಿ. ಬಟ್ ಹೈಕಮಾಂಡ್ ಡಿಸೈಡ್ ಮಾಡೋದು ಯಾರಿಗೆ ಕೊಡ್ಬೇಕಂತ. ಯಾರಿಗೆ ಕೊಟ್ರೆ ನಾವು ಒಳ್ಳೆಯಿಂದ ಅವ್ರಿಗೆ ಗೆಲ್ಸ್ಕೊಂಡ್ ಬರ್ತೀವಿ ನಾವು. ಅದು ಅನುಕಂಪ ಎಸ್ ಮಲ್ಲಿಕಾರ್ಜುನ್ಗೆ ಬರುತ್ತೆ. ಈಗ ಎಸ್ ಮಲ್ಲಿಕಾರ್ಜುನ್ ಅದಾರೆ, ಅವ್ರು ಇನ್ನೊಬ್ರಿಗೆ ಅನುಕಂಪ ಬರಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟಾಗುತ್ತೆ? ಪ್ರಾಪರ್ಟಿ ಅಲ್ಲ ಅದು, ಇದು ಇಸ್ ಎ ಪಾರ್ಟಿ. ಈ ಸಲ ನಮ್ಗೆ ಸಿಕ್ಲಿಲ್ಲ ಅಂದ್ರೆ ದಯವಿಟ್ಟು ಈ ಸಲ ಪಾಠ ಕಲಿಸ್ತೀವಿ ನಾವು. ದೀಪ ಮರೆಯಲ್ಲ, ನಮ್ಮ ಕೆಲಸ ಏನೈತಿ ಈಗ ಈ ಸಲ ಪಾಠ ಕಲಿಸ್ತೀವಿ ನಾವು. ಎಸ್ ವೀಕ್ಷಕರೇ, ಮತ್ತೊಬ್ರು ಮತದಾರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ಸರ್ ಇನಾಯತ್ ಅಲಿ ಖಾನ್ ಅಂತ. ಏನ್ ಮಾಡ್ತೀರಾ ಸರ್? ನಮ್ ಬಿಸ್ನೆಸ್ ಇದೆ. ಹೇಗಿದೆ ಸರ್ ದಾವಣಗೆರೆ ದಕ್ಷಿಣ ಈ ಸಲ ಬೈ ಎಲೆಕ್ಷನ್? ಈ ಸಲ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಬಹಳ ವಿಚಿತ್ರ ಇದೆ ಸರ್. ಈಗ ಯಾಕಂದ್ರೆ ಈಗ ಮೊದ್ಲಿಂದ ಶಾಮನೂರ್ ಶಿವಶಂಕರಪ್ಪ ಅವರು ಒಂದ್ ಸುಮಾರು 30 ವರ್ಷದಿಂದ ಇದ್ರು. ಈಗ ಅವ್ರ ನಿಧನ ನಂತರ ಈಗ ನಮ್ಮ ಅಲ್ಪಸಂಖ್ಯಾತರಲ್ಲಿ ಕಾವು ಜಾಸ್ತಿ ಬಂದೈತಿ ಈಗ ಸೀಟ್ ಬೇಕಂತ. ಈಗ ಆ ಕಾರಣ ಏನಂದ್ರೆ ಈ ಕ್ಷೇತ್ರದಲ್ಲಿ ಸುಮಾರು 87,000 ಮತಗಳು ನಮ್ಮ ಮುಸಲ್ಮಾನರು ಐತಿ. ಅಹಿಂದ ವರ್ಗದ್ದು ಓಟ್ ಜಾಸ್ತಿ ಇದೆ. ಯಾಕಂದ್ರೆ ಮೊದ್ಲೇ ಏನಿದ್ದು ಶಾಮನೂರ್ ಶಿವಶಂಕರಪ್ಪ ಅವ್ರದ್ದು, ಅವ್ರ ಪಂಚಮ ಲಿಂಗಾಯತರು ಓಟ್ ಕಮ್ಮಿ ಇದೆ ಇಲ್ಲಿ. ಬರ್ದುನ ಅವ್ರು ನಮ್ಮ ಮುಸಲ್ಮಾನ್ ಓಟ್ ತಗೊಂಡು ಗೆಲ್ಕೊಂಡು ಬರ್ತಿದ್ರು. ಆ ಸಾಹೇಬ್ರು ಒಳ್ಳೆ ಒಂದು ಮಾನಸಿಕ ಒಂದು ಸೆಕ್ಯುಲರ್ ಪರ್ಸನ್. ಈಗ ಯಾವಾಗ ನೋಡಿದ್ರೆ ಈ ಸಲ ಲಾಸ್ಟ್ ಎಲೆಕ್ಷನ್ ಅಂತ ಬಂದೈತಿ. ಈ ಬೈ ಎಲೆಕ್ಷನ್ ನಲ್ಲಿ ನಮ್ಗೆ ಇದೆ, ನಮ್ಗೆ ಅಲ್ಪಸಂಖ್ಯಾತರಿಗೆ ಟೀಚ್ ಸಿಗತ್ತೆ ಅಂತ. ನಿಮ್ಮಲ್ಲೂ ಕಾಂಪಿಟೇಷನ್ ಇದೆ, ಜಬ್ಬರ್ ಇದಾರೆ, ಖಾಲಿದ್ ಇದಾರೆ, ಯಾರಿಗೆ ಕೊಟ್ರೆ ಒಳ್ಳೇದು ಅಂತೀರಿ ಸರ್? ಈಗ ಟಿಕೆಟ್ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಟ್ರೆ ಒಳ್ಳೇದು. ಈಗ ಡಿಸೈಡ್ ಹೈಕಮಾಂಡ್ಗೆ, ಅವ್ರ ರಾಜ್ಯದ ಹೈಕಮಾಂಡ್ ಅವ್ರಿಗೆ ಗೊತ್ತಿದೆ. ಈಗ ಈ ರೇಸ್ ನಲ್ಲಿ ಖಾಲಿದ್ನ ಅದಾರೆ, ಲಾಲ್ ಜಬ್ಬರ್ ಸಾಬ್ನ ಅದಾರೆ, ಮತ್ತೆ ಸದೀಪ್ ಪೈಲ್ವಾನ್ ಅದಾರೆ. ಬಟ್ ಹೈಕಮಾಂಡ್ ಡಿಸೈಡ್ ಮಾಡೋದು ಯಾರಿಗೆ ಕೊಡ್ಬೇಕಂತ. ಯಾರಿಗೆ ಕೊಟ್ರೆ ನಾವು ಒಳ್ಳೆಯಿಂದ ಅವ್ರಿಗೆ ಗೆಲ್ಸ್ಕೊಂಡ್ ಬರ್ತೀವಿ ನಾವು. ಸರ್, ಯೂಶುವಲ್ ಆಗಿ ಬೈ ಎಲೆಕ್ಷನ್ ಗಳು ಯಾರು ತೀರ್ಕೊಂಡು ಬಂದಾಗ ಅನುಕಂಪದ ಆಧಾರದ ಮೇಲೆ ವರ್ಕ್ ಆಗುತ್ತೆ. ಒಂದು ವೇಳೆ ಮತ್ತೆ ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ ನಿಮ್ ನಡೆ ಏನು? ಸರ್, ಅನುಕಂಪ ಮೇಲೆ ಕರೆಕ್ಟ್ ನೀವು ಅಂದಿದ್ದು. ಅನುಕಂಪ ಅಂದ್ರೆ ಈಗ ಶಾಮನೂರ್ ಶಿವಶಂಕರಪ್ಪ ನಿಧನ ಆದ್ರು, ಅದು ಅನುಕಂಪ ಎಸ್ ಮಲ್ಲಿಕಾರ್ಜುನ್ಗೆ ಬರುತ್ತೆ. ಈಗ ಎಸ್ ಮಲ್ಲಿಕಾರ್ಜುನ್ ಅದಾರೆ, ಅವ್ರು ಇನ್ನೊಬ್ರಿಗೆ ಅನುಕಂಪ ಬರಲ್ಲ. ಅವ್ರು ಏನಾರು ಅವ್ರು ತೀರ್ಕೊಂಡ್ರೆ ಅವ್ರಿಗೆ ಅನುಕಂಪ ಬರುತ್ತೆ. ಇದು ಕಾಂಗ್ರೆಸ್ ಯಾವ್ದು ಏನಂತಾರಲ್ಲ ಸರ್, ಪ್ರಾಪರ್ಟಿ ಅಲ್ಲ ಅದು, ಇದು ಇಸ್ ಎ ಪಾರ್ಟಿ. ಈಗ ರಾಜಕೀಯ ಮಂಥನ ಮಾಡಿದ್ರೆ ಏನು ನಾವು ಕಾಂಗ್ರೆಸ್ ನಲ್ಲಿ ಇದ್ದು ವೇಸ್ಟ್ ಸರ್. ಓಕೆ ಸರ್, ನೀವು ಕಳೆದ 30 ವರ್ಷದಿಂದ ಶಾಮನೂರ್ ಶಿವಶಂಕರಪ್ಪ ಅವ್ರಿಗೆ ವಿತ್ ರೆಸ್ಪೆಕ್ಟ್ ವೋಟ್ ಹಾಕೊಂಡು ಬಂದಿದ್ರು. ಅವರು ಹೇಳಿದ್ರು ನಾನು ನಂತರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕು ಅಂತ. ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ನಿಮ್ ನಡೆ ಏನಾಗುತ್ತೆ ಸರ್? ಹೋದ್ ಸಲ ಸುಮಾರು 2008ರಲ್ಲಿ ಒಂದು B.Pharm ಬಂದಿತ್ತು, ಹೆಲಿಕಾಪ್ಟರ್ ನಲ್ಲಿ ಬಂದಿದ್ದು. ಇದು ವಿಚಿತ್ರ ಇತಿಹಾಸದಲ್ಲಿ ಸೈಫುಲ್ಲಾ ಸಾಹೇಬ್ರಿಗೆ ಅವತ್ತು ಇಲ್ಲಿ ಯಾವ್ದೇ ಕಾರಣಕ್ಕೂ ಅದು ಏನ್ ಗೊಂದಲ ಸೃಷ್ಟಿ ಮಾಡಿ ಆ B.Pharm ತಿದ್ದುಪಡಿ ಮಾಡಿ ಒಂದು ಸೋತ್ಬಿಟ್ಟಿವಿ ನಾವು. ಕಾಂಗ್ರೆಸ್ ಎಲೆಕ್ಷನ್ ಆಗಿಲ್ಲ ಅದು. ಆ ಟೈಮ್ ನಲ್ಲಿ ಇದೀ ದಕ್ಷಿಣ ಕ್ಷೇತ್ರ ಬಿಟ್ಟು ಉಳಿದಿದ್ದು 7 ಕ್ಷೇತ್ರ ಇಲ್ಲಿ ಬಿಜೆಪಿ ಬಂದಿತ್ತು ಸರ್ 2008ರಲ್ಲಿ. ಅದು ರಿಸಲ್ಟ್ ಅದು ಆಪೋಸಿಟ್ ಆಗಿದ್ದದು. ಏನ್ B.Pharm ಹರಿದ್ರಲ್ಲ, ಆ ರಿಸಲ್ಟ್ ಪೂರ್ತಿ ಈ ಜಿಲ್ಲೆ ಒಳಗೆ ಬಿಜೆಪಿ ಬಂತು. ನಮ್ ದಕ್ಷಿಣ ಕ್ಷೇತ್ರ ಒಂದು ಕಾಂಗ್ರೆಸ್ ಬಂದಿತ್ತು. ಅವ್ರಿಗೆ ಕೊಟ್ರೆ ನೀವು B.Pharm ಹರಿತೀರಾ? B.Pharm ಹರಿಯಲ್ಲ, ನಮ್ಮ ಕೆಲಸ ಏನೈತಿ ಈಗ ಈ ಸಲ ಪಾಠ ಕಲಿಸ್ತೀವಿ ನಾವು. ಈ ಸಲ ಪಾಠ 100% ಕಳಿಸ್ತೀವಿ. ನೀವು ನೇರವಾಗಿ ಶಾಮನೂರ್ ಕುಟುಂಬ ಕೇಳ್ತಾ ಇದ್ದೀರಾ, ಈ ಸಲ ನಮಗ್ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಪಾಠ ಕಲಿಸ್ತೀರಾ? ಸರ್, ನಾವು ಶಾಮನೂರ್ ಕುಟುಂಬಕ್ಕೆ ಅಂದ್ರೆ ನಾವು ಹೇಳ್ತಿಲ್ಲ, ನಾವು ಕಾಂಗ್ರೆಸ್ ಪಾರ್ಟಿಗೆ ಹೇಳ್ತಿರೋದು. ಅವ್ರದ್ದು ಕುಟುಂಬದ ಪಾರ್ಟಿ ಅಲ್ಲಲ್ಲ ಅದು. ಶಾಮನೂರ್ ಕುಟುಂಬದ ಕಾಂಗ್ರೆಸ್ ಪಾರ್ಟಿ ಅಲ್ಲ. ನಾವು ರಾಹುಲ್ ಗಾಂಧಿ ಕಾಂಗ್ರೆಸ್, ನಾವು ಇಂದಿರಾ ಗಾಂಧಿ ಕಾಂಗ್ರೆಸ್. ಈಗ ಏನೈತೆ ಅಂದ್ರೆ ನಮ್ಗೆ ಸಿಕ್ಕರೆ ಒಳ್ಳೇದು, ಸಿಕ್ಕಿಲ್ಲ ಅಂದ್ರೆ ನಾವ್ ಏನ್ ಪಾಠ ಕಳಿಸ್ಬೇಕು ನಮ್ಗೆ ಇದೆ. ಹೈದರಾಬಾದ್ ಇಂದ ಶೇರ್ವಾನಿನ ತರದ್ ರೆಡಿ ಐತಿ ನಾವು. ಇದೆ ಮತ್ತು ಮೈಸೂರಿಂದ ಒಂದು ಬರೋರ್ ಅದಾರೆ. ಈ ಸಲ ಪಾಠ ಕಳಿಸ್ತೀವಿ ನಾವು. SDPI ಬರುತ್ತೆ, SDPI ನ ಬರ್ಬೋದು, MI ನ ಬರ್ಬೋದು. ಇದ್ರಲ್ಲಿನ ಯಾರೋ ಒಂದ್ ಬಂಡಾಯ ಆಗ್ಬೋದು. ಸರ್, 87,000 ಓಟ್ ಇಟ್ಕೊಂಡು ನಾವು ಇಲ್ಲಿವರೆಗೆ ಸೀಟ್ ಕೇಳ್ತೀವಿ ಅಂತ ನಾವು ಬಹಳ ಇದು ಮಾಡ್ಬೇಕು. ಈಗ ಐದವ್ರು ಕೊಡ್ರಿ. ಇದು ಮಧ್ಯ ಕರ್ನಾಟಕ ಒಂದಿಲ್ಲ, ಅಲ್ಪಸಂಖ್ಯಾತರಿಲ್ಲ, ಮಧ್ಯ ಕರ್ನಾಟಕ ನೋಡ್ರಿ ನೀವು. ಸರ್, ಈ ಬರೀ 2024 ಲೋಕಸಭಾ ಎಲೆಕ್ಷನ್ ಆಯ್ತಲ್ಲ,
ಅದರಲ್ಲಿ ಈಗ ಇಲ್ಲಿ ಗೆದ್ದಿರುವಂತ ಸಂಸದರು ಪರ್ವ ಮಲ್ಲಿಕಾರ್ಜುನ ಖಾಲಿ ಇಟ್ಟಿಲ್ಲ ಇನ್ನೊಂದು ತಕ್ಕನ ಖಾಲಿ ಇಟ್ಟಿಲ್ಲ ಅವ್ರು ಗೆದ್ದ ಮೇಲೆ 22 ಸಾವಿರ ವೋಟ್ ಲೀಡ್ ಇಂದ ನಾವು ಕೊಟ್ಟಿವಿ. ಇದು ನಾರ್ತ್ ಸೈಡ್ 26 ಸಾವಿರ ಬಿಜೆಪಿ ಲೀಡ್ ಬಂದೈತಿ ನೋಡ್ರಿ. ಈ ಕ್ಷೇತ್ರಗಳಲ್ಲಿ ಈ ದಾವಣಗೆರೆ ಉಳಿಸಿರೋ ಸಂಸದರಿಗೆ ನಮ್ ದಕ್ಷಿಣ ಕ್ಷೇತ್ರನೇ ನಾವೇ ಗೆಲ್ಸಿರೋದು. ಇನ್ನೂವರೆಗೆ ಖಾಲಿ ಇಟ್ಟಿಲ್ಲ ಅವ್ರು ನೋಡ್ರಿ ಯಾವ್ದಾರು ಮೀಡಿಯಾದಲ್ಲಿ. ಬಟ್ ನಾವು ಏನ್ ಕೇಳ್ತಿದೀವಿ ಅಂದ್ರೆ ಈ ಸಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಳ್ಳೇಬೇಕು. ಒಂದ್ ಕಾಲೇಜ್ ಇಲ್ಲ ಸರ್, ನೀವು ಬರ್ರಿ, ಒಂದ್ ಕಾಲೇಜ್ ಇಲ್ಲ, ಒಂದ್ ಪಾರ್ಕ್ ಇಲ್ಲ, ಡೆವಲಪ್ ಅಂತೂ 0 ಇದೆ. ನೀವು ನಾರ್ತ್ ಸೈಡ್ ಹೋಗ್ರಿ, ಎಲ್ಲ ಡೆವಲಪ್ ಅಲ್ಲಿ ಯಾಕೆ ಈ ಸಲ ನಮ್ಗೆ ಸಿಕ್ಲಿಲ್ಲ ಅಂದ್ರೆ ದಯವಿಟ್ಟು ಈ ಸಲ ಪಾಠ ಕಲಿಸ್ತೀವಿ ನಾವು. ಶೌಕತ್ ಅಲಿ ಅಂತ ಹೇಳಿ. ಓಕೆ ಸರ್, ಹೇಗಿದೆ ಸರ್ ಈ ಸಲ ಎಲೆಕ್ಷನ್? ಚೆನ್ನಾಗಿ ಕಾವು ಏರ್ತಾ ಇದೆ. ಇಲ್ಲಿ ಈ ಕ್ಷೇತ್ರದಲ್ಲಿ 35 ವರ್ಷದಿಂದ ಕಾಂಗ್ರೆಸ್ ಪಕ್ಷನ ಶಿವಶಂಕರಪ್ಪನವ್ರಿಗೆ ಗೆಲ್ಲಿಸ್ಕೊಂಡ್ ಬಂದಿದ್ದೀವಿ. 3 ಸತಿ ಚೆನ್ನವಡೆಯವರಿಗೆ ಪಾರ್ಲಿಮೆಂಟಿಗೆ ಕಳಿಸಿದ್ದೀವಿ ನಮ್ಮ ಜಿಲ್ಲೆಯಿಂದ. ಅದಕ್ಕಿಂತ ಮುಂಚೆ ಟಿ.ವಿ. ಚಂದ್ರಶೇಖರಪ್ಪನವರಿಗೆ ಪಾರ್ಲಿಮೆಂಟಿಗೆ ಕಳಿಸಿದ್ದೀವಿ. ಈ ಬಂಡವಾಳಶಾಹಿಗಳು ಬಂದು ಇಲ್ಲಿ ಎರಡು ಟೈಮ್ ಬಿಜೆಪಿ ಪಾರ್ಲಿಮೆಂಟ್ ಗೆದ್ದಿರ್ಬೋದು. ಇದು ಕಾಂಗ್ರೆಸ್ ಭದ್ರಕೋಟೆ. ಈ ಸತಿ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಬೇಕು, ಅದರಲ್ಲೂ ಸೈಯದ್ ಖಾಲಿದವ್ರಿಗೆ ಟಿಕೆಟ್ ಕೊಡಬೇಕು. ವಿದ್ಯಾವಂತ ಇದ್ದಾನೆ, ಬುದ್ಧಿವಂತ ಇದ್ದಾನೆ, ವಿದ್ಯಾಸಂಸ್ಥೆಗಳು ಕಟ್ಟಿ ಬಹಳ ಜನಕ್ಕೆ ವಿದ್ಯಾದಾನಿಗಳಾಗಿದ್ದಾರೆ ಅವರು. ಅದು ಅಲ್ಪಸಂಖ್ಯಾತರಲ್ಲಿ. ಈ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 90% ಅಹಿಂದ ಮತಗಳು ಇರೋದು. ಅಹಿಂದ ಮತಗಳು 90% ಇರೋದ್ರಿಂದ ಅಹಿಂದ ವರ್ಗಕ್ಕೆ ಅಂತ ಅನ್ನೋದಕ್ಕಿಂತ ಮುಸ್ಲಿಮರು 87-88 ಸಾವಿರ ಮುಸ್ಲಿಂ ಓಟ್ ಇರೋದ್ರಿಂದ ಮುಸ್ಲಿಮರಿಗೆ ಈ ಸತಿ ಅವಕಾಶ ಮಾಡಿಕೊಟ್ರೆ ಮುಂದಿನ ಚುನಾವಣೆಗಳಲ್ಲಿ ನಾವು ಪಾರ್ಲಿಮೆಂಟ್ ಆಗಿರ್ಬೋದು, ಉತ್ತರ ಕ್ಷೇತ್ರ ಆಗಿರ್ಬೋದು, ಜಿಲ್ಲೆಯಾದ್ಯಂತ ಎಲ್ಲಾ ಕ್ಷೇತ್ರಗಳಲ್ಲಿ ಮುಸ್ಲಿಮರು ಅವ್ರಿಗೆ ಸಹಕರಿಸ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಆಗುತ್ತೆ. ನಾವು ಜಿಲ್ಲೆಯಾದ್ಯಂತ ವೋಟ್ ಟೈಮ್ ಬಿ ಫಾರ್ಮ್ ಇದಾದಾಗ ಪೂರ್ತಿ ಜಿಲ್ಲೆಯಾದ್ಯಂತ ಸೋತರು. ಆದ್ರೂ ನಾವಿಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಶಂಕರಪ್ಪರಿಗೆ ಗೆಲ್ಲಿಸ್ಕೊಂಡಿವಿ. 7 ಕ್ಷೇತ್ರ ಸೋತರು ಕೂಡ ನಾವು ಗೆಲ್ಲಿಸ್ಕೊಂಡ್ವಿ. ತೊಂದರೆ ಕೊಟ್ಟರು ಕೂಡ ಗೆಲ್ಲಿಸ್ಕೊಂಡ್ವಿ. 13ರಲ್ಲೂ ಗೆಲ್ಲಿಸ್ಕೊಂಡ್ವಿ, 18ರಲ್ಲೂ ಗೆಲ್ಲಿಸ್ಕೊಂಡ್ವಿ, 23ರಲ್ಲಿ ಗೆಲ್ಲಿಸಿದ್ವಿ, ಎಲ್ಲಾ ಟೈಮಲ್ಲೂ ಗೆಲ್ಸಿದ್ದೀವಿ. ಹಿಂಗಾಗಿ ಈ ಸತಿ ಮುಸ್ಲಿಮರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದ್ರಾಗೂ ಸೈಫುಲ್ ಅವ್ರಿಗಾಗ್ಲಿ ಅಥವಾ ಅವ್ರ ಮಗನಿಗಾಗ್ಲಿ ಟಿಕೆಟ್ ಕೊಟ್ರೆ ಭರ್ಜರಿ ವಿಜೃಂಭಣೆಯಿಂದ ಗೆಲ್ಲಿಸ್ಕೊತೀವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.